ಸ್ಟಾರ್ಟಿಂಗೇ ಪ್ರಾಬ್ಲಮ್ ಬಂದ್ಬಿಡ್ತು ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಅದರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ, ಅದನ್ನು ಮುಗಿಸ್ಕೊಂಡು ಸ್ಟಾರ್ಟ್ ಮಾಡುವ. ಹೇಗೆ ಮಾಡ್ತೀನಿ ಕರ್ಮೀನ್ ಸಾಂಬಾರು, ನೀವೆಲ್ಲ ಯಾವ ಥರ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ. ದೆನ್ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಕೆಲಸ ಏನೇನೈತೆ ಅಂದರೆ ಸ್ವಲ್ಪ ಮನೆ ಕಸ ಗುಡಿಸ್ಬೇಕು, ಪಾತ್ರೆ ಐತೆ ಪಾತ್ರೆ ತೊಳಿಬೇಕು, ಅದೆಲ್ಲ ಮಾಡಿ ಸ್ಟಾರ್ಟ್ ಮಾಡೋಣ. ಏನಂತೀರ? ಬನ್ನಿ. ಆಗಲೆಲ್ಲ ಹಾಕಿದೆ. ಒಂದು ನಿಮಿಷ ಎಷ್ಟು ತೋರಿಸ್ತೀನಿ ನಿಮಗೆ ಪಾತ್ರೆ ಎಷ್ಟಿದೆ ಅಂತ. ಇಷ್ಟೇ ಪಾತ್ರೆ, ಇಷ್ಟು ಪಾತ್ರೆ ಇದೆ. ಇಲ್ಲಿ ಬಟ್ಟೆ ಇದೆ, ಬಟ್ಟೆ ಒಗಿಬೇಕು, ಕಸ ಗುಡಿಸ್ಬೇಕು. ಇದೆಲ್ಲ ನನ್ನ ಹೌಸ್ ಹೋಮ್ ಟೂರ್ ಮುಗ್ದೋಗ್ಬಿಡುತ್ತೆ ಗೈಸ್. ನೋಡಿ, ಇಷ್ಟೇ ನಮ್ಮ ಮನೆ ಇರೋದು. ಸ್ಟಾರ್ಟ್ ಮಾಡೋಣ. ಗೈಸ್, ಇವತ್ತು ವ್ಲಾಗ್ ಒಬ್ಬಳೇ ಮಾಡೋಕ್ಕಾಗ್ತಿಲ್ಲ ಗೈಸ್. ಅದಕ್ಕೆ ನಮ್ಮ ಕ್ಯಾಮ್ರಾಮನ್ನ ಕಸಿದ್ದೀವಿ. ಇಲ್ಲಿದ್ದಾರೆ, ಸ್ಮೈಲ್ ಮಾಡ್ತಾ ಇದ್ದಾರೆ ಗೈಸ್ ಅವರು. ಇಲ್ಲೆಲ್ಲ ಇಟ್ಕೊಳಕ್ಕಾಗಲ್ಲ. ನಾನು ಇರಲಿಲ್ಲ ಅಂದ್ರೆ ಏನು ಮಾಡ್ತಿದ್ರಿ? ಕಾಲೇಜಿಗೆ ಹೋಗಿದ್ರಿ? ಇನ್ನೇನು ಮಾಡೋಣ, ಹೆಂಗೆ ಬರುತ್ತೆ ಹಂಗೆ ಅದ್ರಲ್ಲಿ ಇಟ್ಬಿಟ್ಟು ಮಾಡಿ ನೀಟಾಗಿ ಕ್ಲಿಯರಿಟಿ ಬರ್ತಿಲ್ಲ ಅಷ್ಟೇ. ಏನು ಮಾಡೋದು? ನಮ್ಮ ಕಾಲೇಜಿ ರಜಾಕಿ ನೋಡಿ ಇವ್ರಿಗೋಸ್ಕರ ವಿಡಿಯೋ ಮಾಡೋಕ್ಕೆ. ಇಲ್ಲ ಗೈಸ್, ಅವ್ರ ಅಮ್ಮಗೂ ಹುಷಾರಿಲ್ಲ, ಅದಕ್ಕೆ ರಜಾ ಹಾಕೊಳ್ಳೆ ಕಳ್ಳಿ. ಎಸ್ ಗೈಸ್, ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತೊಳೆದ್ಬಿಟ್ಟು ಏನು ಹೇಳಿದ್ನಲ್ಲ, ಏನು ಸಾಂಬಾರು? ಕರ್ಮೀನ್ ಸಾಂಬಾರು. ಅದೇ ವ್ಲಾಗ್ ಇವತ್ತು. ಪಾತ್ರೆ ಜಾಸ್ತಿ ಇಲ್ಲ, ಸ್ವಲ್ಪ ಇದೆ. ಇದು ಸ್ವಲ್ಪ ಇಸ್ಬಿಟ್ಟು ಬರ್ತೀರಾ ಕ್ಯಾಮ್ರಾಮನ್ ಮುಸ್ರಿಗೆ? ಕ್ಯಾಮ್ರಾ ಆಫ್ ಮಾಡ್ಕೊಂಡು ಹೋಗಿ ಮ್ಯಾಮ್. ಗೈಸ್, ಪಾತ್ರೆ ಹಾಕೊಳ್ಳೋಕ್ಕೆ ಎಲ್ಲ ಪಾತ್ರೆ ಇದ್ರೊಳಗಡೆ ಹಾಕ್ಬಿಟ್ಟಿದ್ದೀನಿ. ಪಾತ್ರೆಯನ್ನೆಲ್ಲ ಜೋಡಿಸಿ ತಗೋಗುವ. ಬನ್ನಿ ಬನ್ನಿ ಬನ್ನಿ. ಆಲ್ಮೋಸ್ಟ್ ನಾನು ಮಾಡೋ ವೀಡಿಯೋದಲ್ಲೇ ನಮ್ಮದು ಹೋಮ್ ಟೂರ್ ಮುಗ್ದೋಗ್ಬಿಡುತ್ತೆ ಅಲ್ವಾ? ಇಷ್ಟು ದುಡ್ಡು ಮನೆ ನನ್ನುಸಿರ ಧ್ಯಾನಿಸುವ ಅಕ್ಕ ಬರೋದ್ನೇ ಯಾಕೆ ಇಷ್ಟು ಚೆನ್ನಾಗಿ ಕೆಟ್ಟದಾಗ ಹೇಳ್ತೀರಿ? ಆಕಾಶದಲ್ಲಿ ನೀ ದೀಪವ. ಗೈಸ್, ಪಾತ್ರೆ ಇಷ್ಟಿದಾವೆ. ಇದನ್ನೆಲ್ಲ ಏನು ನೋಡ್ತೀರಾ? ಪಾತ್ರೆ ತೊಳೆದು ಬಟ್ಟೆ ಹೋಗ್ಯದ. ಸೊ ನೆಕ್ಸ್ಟ್ ನಾನು ಒಂದೊಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಏನೋ ಸಾಂಬಾರ್ದು, ಎಂಥ ಸಾಂಬಾರು? ಸಿಡಿ ಸಾಲಲ್ಲ, ಏನು ಸಾಂಬಾರು? ಕರ್ಮೀನ್ ಸಾಂಬಾರ್ಸ್. ಆ ಕಂಟೆಂಟಲ್ಲಿ ಬರ್ತೀನಿ. ಸ್ವಲ್ಪ ಪಾತ್ರೆ ತೊಳೆದು ಬಟ್ಟೆ ಹೋಗಿದ್ದಲ್ಲ, ಏನು ನೋಡ್ತೀರಾ? ಅಷ್ಟೇ ಹೇಳ್ದೆ, ಜಸ್ಟ್ ಮಾಡಿದ್ದೀನಿ ಅಂತ ಅಷ್ಟೇ. ಎಸ್ ಗೈಸ್, ನಾ ಹೇಳ್ದಂಗೆ ಕರ್ಮೀನ್ ಸಾಂಬಾರು ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀವಿ. ಅದಕ್ಕೆ ಏನೇನು ಬೇಕು ಅಂದರೆ ಇನ್ನೂ ಐಟಮ್ ಬೇಕು. ಸೊ ಬಟ್ ಇಲ್ಲಿ ಫ್ರಿಜ್ಜಲ್ಲಿ ಇತ್ತಲ್ಲ, ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಗರಂ ಮಸಾಲ, ಚಿಕನ್ ಮಸಾಲ, ಕಾಯಿ, ಅವರೆಕಾಳು. ಇದು ನೆನೆಸಿಟ್ಟಿರೋದು ಅವರೆಕಾಳು. ಯಾರು ಏನದು ಏನು ಮಾಡ್ತೀರಿ? ಅದಕ್ಕೆ ಯಾವನಾರ ಚಿಕನ್ ಹಾಕ್ತಾನೆ ಟೇಸ್ಟ್ಗೆ? ಹಾಂ, ಟೇಸ್ಟ್ಗೆ ಹಾಕ್ತಾರೆ. ಚಿಕನ್ ಮಸಾಲಕ್ಕೆ ಬರೀ ಚಿಕನ್ ಹಾಕ್ಬಿಟ್ಟು ಚಿಕನ್ ಮಸಾಲ ಮಾಡಿರಲ್ಲ, ಎಲ್ಲ ಮಸಾಲ ಸೇರಿಸ್ಬಿಟ್ಟು ಚಿಕನ್ ಮಸಾಲ ಅಂತ ಕೊಟ್ಟಿರ್ತಾರೆ. ಬಾ. ಸುಮ್ಮನಿರಿ. ಟೊಮೆಟೊ ತಗೊಂಡಿದ್ದೀನಿ, 2 ಈರುಳ್ಳಿ. ಯಾಕೆ 3 ತಗೋಬೇಕು? ಇನ್ನೊಂದು ಎಷ್ಟು ತಗೊಳ್ಳಿ? ಹುಳಿ ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ, ಬೇಕಾದ್ರೆ ಹುಣಸೆಹಣ್ಣು ಬಿಡ್ಕೋಬೋದು. ಫಿಶ್ ಅಲ್ವಾ? ನಾನು ಇವತ್ತು ಸಾರು ಮಾಡಿದ್ದೀನಿ, ಗೊತ್ತಾ? ಅಕ್ಕ ಸಾರು ಮಾಡೋಣ ಗೈಸ್, ಹೋಗಿ ಊಟ ಮಾಡಕ್ಕೆ ಬನ್ನಿ. ಓಯ್, ನಿಜ ಮಾಡಿದ್ದೀನಿ. ಅದನ್ನೇ ಹೇಳ್ತಾರೆ ನಾನು. ಅಲ್ಲಿ ತಗೋಬ ಚೇರು. ಓ ಹಂಗೇನೆ ತೊಳಿದೆ ಇವಲ್ಲ, ಇಲ್ಲೇ ಬಿಟ್ಬಿಟ್ಟೆ. ಟೊಮ್ಯಾಟೊ ಇವತ್ತು ಸಾಂಬಾರು ಸ್ವಲ್ಪ ಬಿಟ್ಟಿಲ್ಲ. ಟೊಮೊಟೊ ಕಟ್ ಮಾಡ್ತಿದ್ದೀನಿ ಇವಾಗ. ನನ್ನ ವಾಯ್ಸ್ ಜೋರ ಕೇಳಿಸುತ್ತೆ, ಹೋಗೋದಿಲ್ಲ. ಅದು ಯಾರು ಹೇಳ್ತಾರಲ್ಲ, ಟೊಮೊಟೊ ಕಟ್ ಮಾಡೋದು ಹೆಂಗೆ ಗೊತ್ತಾ?
ನಮ್ಮೂರಲ್ಲಿ ಹಿಂಗೆ ಗೈಸ್ ಟೊಮೆಟೊ ಕಟ್ ಮಾಡೋದು, ನಿಮ್ಮೂರಲ್ಲಿ ಹೆಂಗೆ? ಅದು ಏನೇನು ಅಂತ ಕಂಟೆಂಟ್ ಮಾಡ್ತಾರಪ್ಪ ಅವ್ರು ಯಾರೋ. ಬೇಡ ಬಿಡು ಅವೆಲ್ಲ ನಮ್ಗೆ ಯಾಕೆ. ಕಟ್ 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 ಈ ಟೊಮೊಟೊ ಕಟ್ ಮಾಡ್ತೀವಿ. ಟೊಮೆಟೊ ಆದಮೇಲೆ ನೀರು ತೋರಿಸು ಇಲ್ಲಿಗಿಲ್ಲ ಹೂವು ಟೊಮೆಟೊ ನಿಮ್ಮ ತೋರಿಸ್ತಾ ಇಲ್ಲ, ತೋರಿಸ್ತೀನಿ. ಕಮೆಂಟ್ ಯಾರು ಯಾಕೆ ಮಾಡಲ್ವಲ್ಲ ನೀವು? ಕಮೆಂಟ್ ಮಾಡಿರಿ ನೋಡೋಣ. ಈ ಒಂದು ವ್ಲಾಗಲ್ಲಿ ಏನೇನು ಕಮೆಂಟ್ ಮಾಡ್ತೀರಿ? ಕೆಟ್ಟದಾಗಲ್ಲ, ಒಳ್ಳೆ ರೀತಿಲಿ ಕಮೆಂಟ್ ಮಾಡಬೇಕು. ನೀವು ಅಂಥದ್ದು ಏನು ಮಾಡೀರ ಮಾಡಕ್ಕೂ? ಏನು ಮಾಡಬಾರ್ದು, ಅಡುಗೆ ಮಾಡ್ತಾಳೆ ಅಂತ ಕಮೆಂಟ್ ಮಾಡ್ಬೇಕಂತ ಹಾಕ್ಬಿಟ್ರೆ ಅದಕ್ಕೆ ಅಂಥವ್ರು ಇರ್ತಾರೆ. ಯಾಕೋ ಏನು ಗೊತ್ತಾ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರೋ ಲಾಗಿನ್ ಆಗೋಕೆ ಟ್ರೈ ಮಾಡೋರು ಸಿಂಚು ಕೋಡ್ ಬಂದೈತಿ. ಹೌದಾ? ಕಣ್ಮಕ್ಕಳು ನಾವು ಕಷ್ಟಪಟ್ಟು ಫಾಲೋವರ್ಸ್ ಗೇನ್ ಮಾಡಿರ್ತೀವಿ. ಅಷ್ಟು ಒಂದೇ ಹತ್ತತ್ರ ಒಂದು ವರ್ಷ ಆಯ್ತು ನಾವು ಸ್ಟಾರ್ಟ್ ಮಾಡಿ. ಇವರು ಆರಾಮಾಗಿ ಕುತ್ಕೊಂಡು ಆ್ಯಕ್ಟ್ ಮಾಡೋದು ಕಲ್ತ್ಕೊಬಿಟ್ಟು ಆ್ಯಕ್ಟ್ ಮಾಡ್ಕೊಬಿಡ್ತಾರೆ ನಮ್ದು. ನಾವು ಆಮೇಲೆ ಅವ್ವ ಅಪ್ಪ ಅಂತ ಬಡ್ಕೊಂಡು ಕುತ್ಕೋಬೇಕು. ಕಷ್ಟಪಟ್ಟು ವ್ಲಾಗ್ ಮಾಡಿ ಎಡಿಟಿಂಗ್ ಮಾಡಿ ಅದು ಒತ್ತುದ್ರೆ ಮಾತ್ರ ನಮ್ದು ಯಾಕಾಗದ? ಅದು ಒತ್ತಿದ್ರೆ ಮಾತ್ರ. ಇನ್ನೊಬ್ರು ಯಾರು ಅವರು ಅವ್ರ ಹೆಸರೇನು ಫುಲ್ಲು ಇದ್ರ ಬಗ್ಗೆ ಮಾಡ್ತಾರೆ ಬರೀ ಅವರು. ಹಳ್ಳಿ ಕಡೆ ಮಾಡ್ತಾರೆ, ಹಳ್ಳಿ ಸೈಡು ಏನೋ ಗೊತ್ತಿಲ್ಲ. ಹಳ್ಳಿಗೆ ಫುಲ್ ವ್ಲಾಗ್ ಮಾಡ್ತಾರೆ. ಸಹ ನಾನು ಏನೋ ಬರುತ್ತೆ ಕಣ ಅವ್ರ ಹೆಸರು. ಅವ್ರ ಮೊನ್ನೆ ವ್ಲಾಗು ಅದೇ ಥರ ವೆರಿಫಿಕೇಷನ್ಗೆ ಅಂತ ಬಂದೈತೆ. ಅವ್ರು ವೆರಿಫಿಕೇಷನ್ ಮಾಡ್ಕೊಂಡವ್ರೆ. ಆ ವೆರಿಫಿಕೇಷನ್ ಮಾಡ್ಕೊಂಡಂಗೆ ಅಕೌಂಟ್ ಪೂರ್ತಿ ಏನು ಇಲ್ದಂಗೆ ಬಂದ್ಬಿಡ್ತಂತೆ. ಅದಕ್ಕೆ ನಾನು ಟಚ್ ಮಾಡೋಕ್ಕೆ ಹೋಗಲಿಲ್ಲ. ಏನ ಅದ ಕೋಡ್ನ ಕೋಡ್ ಓಪನ್ ಮಾಡಿ ಅವರು ವೆರಿಫಿಕೇಷನ್ ಮತ್ತೆ ಚೇಂಜ್ ಮಾಡಕ್ಕೆ ಹೋಗೋರೆ. ಸೆಕ್ಯೂರಿಟಿ ಮಾಡ್ಕೊಳ್ಳಿ ಅಂತ ಬಂದೈತೆ. ಅವ್ರು ಮಾಡ್ಕೊಂಡವ್ರೆ. ಅದು ಆಟೋಮೆಟಿಕಲಿ ಆ ಥರ ಮಾಡ್ಕೊಂಡ್ರೆ ಯಾಕಾಗಿ ಹೋಗೋ ಥರ ಮಾಡಿರ್ತಾರೆ. ಹಿಂಗೆ ಓಪನ್ ಮಾಡಿದ ತಕ್ಷಣ ಅದು ಕೋಡ್ ಓಪನ್ ಮಾಡಿದ ತಕ್ಷಣ ಅವ್ರು ಯಾಕಾಗೈತೆ ಆಮೇಲೆ ಮತ್ತೇನೋ ಸರಿ ಮಾಡಿಸ್ಕೊಂಡ್ರಂತೆ. ಒಟ್ಟು ಬಂದಿದೆ ಗೈಸ್ ನನಗೆ ಆಲ್ರೆಡಿ ಇನ್ಸ್ಟಾಗ್ರಾಮಿಂದ ಲಾಗಿನ್ ಆಗೋಕ್ಕೆ. ನಾನು ನಮ್ಮ ಅಣ್ಣದಕ್ಕೆ ಟ್ರೈ ಮಾಡಿದೆ. ನಮ್ಮ ಅಣ್ಣ ಏನಾದರೂ ಮಾಡೋದ್ನಾ ಅಂತ ಅಂದರೆ ಒಂದು ಮೆಸೇಜ್ ಏನಾದರೂ ಮಾಡೋಕ್ಕೆ ಲಾಗಿನ್ ಆಯ್ತಲ್ಲ, ಅದಕ್ಕೆ ಏನಾದರೂ ಮಾಡ್ಕೊಂಡಿರ್ಬೋದು ಅಂತ ನೋಡಿದ್ರೆ ಕಳ್ಳರು ಬೇರೆ ಯಾರು ಮಾಡ್ಬಿಟ್ಟವ್ರೆ. ಹ್ಯಾಕರ್ಸ್ಗಳು ಮಾಡೋದು ಮಾಡ್ತೀರಾ? ಬೇಡ ಬಿಡೋದೆಲ್ಲ ಮಾತಾಡ್ಬಾರ್ದು. ಬೇಜಾರು ಆದರೂ ಎಷ್ಟು ಕಷ್ಟ ಹೋಗ್ಬಿಡೋದು. 100K ಇರುತ್ತೆ, ಅದೆಲ್ಲ ಹ್ಯಾಕ್ ಆಗ್ಬಿಡ್ತೀವಿ. ಎಷ್ಟು ಕಷ್ಟ ಪಾಪ. ಅಲ್ಲ ಅಂದ್ರೆ ಅದು ಹೆಂಗೆ ಪಾಸ್ವರ್ಡ್? ಅದೇ ನಾವು ವೆರಿಫಿಕೇಷನ್ ನೋಡೋರು ಏನಾರು ಒತ್ತೋರು ಮಾತ್ರ ನಮ್ದಿಂದನೇ ತಪ್ಪು ಮಾಡ್ಕೊಂಡು ನಾವೇ ಮಾಡ್ಕೊಳೋದು. ಹಾಗೆ ಮಾಡೋಕ್ಕಾಗತ್ತಾನೆ. ಅದಕ್ಕೆ ಏನು ಟಚ್ ಮಾಡೋಕ್ಕೆ ಆಗಲ್ಲ. ಯಾಕೆಂದ್ರೆ ನಾನು ವೆರಿಫಿಕೇಷನ್ಗೆ ಏನೂ ಹಾಕೇ ಇಲ್ಲ. ನಾನು ಮತ್ತು ನಮ್ದು ಹಾಕಿರಲ್ಲಕ್ಕ. ನಮ್ದು ಹಿಂದ ಅದೇ ಫೋಟೋ ತೆಗ್ದು ಅದೆಲ್ಲ ಕಣಪ್ಪ. ಈಗ ಹೊಸ್ದಾಗೆ ಈಗ ನಾವು ಪಾಸ್ವರ್ಡ್ ಏನೋ ಚೇಂಜ್ ಮಾಡ್ಬೇಕು, ಕೋಡ್ ಬರುತ್ತೆ ಗೊತ್ತಾ? ಆ ಥರ ಬಂದೈತೆ ನನಗೆ ಇವಾಗ. ನಾನೇನು ಪಾಸ್ವರ್ಡ್ ಏನೋ ಚೇಂಜೇ ಮಾಡಿಲ್ಲ, ಏನೂ ಹಾಕೂ ಇಲ್ಲ. ಸೊ ಆದ್ರೂ ಬಂದೈತೆ. ಅದನ್ನು ಹೇಳ್ತಿರೋದು. ಅರ್ಥ ಆಯ್ತಾ? ನೋಡಿ ಎಂತೆಂಥ ಕಳ್ಳರು ಇರ್ತಾರೆ. ಕಳ್ಳ ಮಕ್ಕಳು ಫ್ರಿಜ್ ಇಟ್ರೆ ಹೆಂಗಾಗ್ಬಿಡ್ದು ಕಾಯಿ. ನಿದ್ದೆ ಬಿದ್ದು ಹೋಗ್ಬೇಕು ಹಂಗೆ ಗೊತ್ತೈತೆ. ಅದು ಮನ್ಸಾದ್ರೆ ಹೆಂಗೆ ಬರುತ್ತೆ ಪಾಪ. ಅವ್ರು ಅಷ್ಟು ವರ್ಷದಿಂದ ಕಷ್ಟಪಟ್ಟಿರ್ತಾರೆ. ನಾವು ಮಾಡಬಾರ್ದು ಅಂತ ಅನ್ಸೋದಿಲ್ಲ. ಎಲ್ಲ ನಮ್ಮ ಥರನೇ ಯೋಚನೆ ಮಾಡ್ತಾರೆ. ಹೇಳು ಮಾಡ್ಕೊಂಡ್ರೆ ಏನು ಯೂಸು? ಅದನ್ನೇ ನಾನು ಕೇಳಿ ಏನು ಯೂಸ್ ಬರುತ್ತೆ ಅವ್ರಿಗೆ? ಅವ್ರು ಅಕೌಂಟ್ ಯೂಸ್ ಮಾಡ್ಕೊತಾರೆ ಅನ್ಸುತ್ತೆ. ಈಗ ಏನಾರು ನೀವು ಇದು ಮಾಡಿದ್ರೆ ಪಕ್ಕ ಹೊಂಟೋಗೋದು ಇವತ್ತು. ಕಳ್ಳರು. ನಾನು ಸೈಬರ್ ಕ್ರೈಮ್ಗೆ ಹೋಗಿ ಕಂಪ್ಲೇಂಟ್ ಕೊಡಿವೆ ನಿಜವಾಗ್ಲೂ. ಆಮೇಲೆ ಅವ್ರು ಕಂಡು ಕೊಡತಾರ. ಮಾಡ್ಕೊಡ್ತಾರೆ. ಇನ್ನೇನು ಸೈಬರ್ ಕ್ರೈಮ್ ಇರೋದು? ನಂಗೊಂದು ಕ್ಷಣಕ್ಕೆ ನಿಜವಾಗ್ಲೂ ಎಷ್ಟು ಭಯ ಆಯಿತು ಗೊತ್ತಾ? ಅದು ಬೇರೆ ಅದು ನೆನ್ನೆನೇ ನೋಡಿದ್ದೀನಿ. ಅವ್ರ ವಿಡಿಯೋನ ನೆನ್ನೆನೂ ನೋಡಿದೆ ಅವ್ರದ್ದು ಈ ಥರ ಆಗೈತೆ ಅಂತ. ನಾನು ಸದ್ಯಕ್ಕೆ ಟಚ್ ಮಾಡೋಕ್ಕೆ ಹೋಗಲಿಲ್ಲ. ಅದನ್ನು ನೋಡ್ಬಿಟ್ಟು ಹಂಗೆ ಸುಮ್ಮನೆ. ಗೈಸ್ ಇವಾಗ ಏನೇನು ಹಾಕೊಂಡಿದ್ದೀನಿ
ಖಾರಕ್ಕೆ ಹೇಳ್ತೀನಿ. ಇಷ್ಟು ಸಾಕು ಗೋಡಂಬಿ. ಅದೇ ನನ್ನ ಬೈಕ್ ಬೀಳಿಲ್ಲ. ಏನು ಹಾಕ್ತಿದ್ದೀನಿ ಅಂತ ಹೇಳ್ತೀನಿ ಇವಾಗ. 3 ಟೊಮೊಟೊ, 2 ಈರುಳ್ಳಿ, 4 ಬೆಳ್ಳುಳ್ಳಿ, ಮಾಮೂಲಿ ನೀವು ಅಡುಗೆಗೆ ಖಾರ ಪುಡಿ ಸಾಂಬಾರು ಏನೇನು ಹಾಕೋತೀರ ಅದು ಹಾಕ್ಕೊಳ್ಳಿ. ಖಾರ ಪುಡಿ ಮತ್ತು ಗರಂ ಮಸಾಲ, ಸಾಂಬಾರು ಸೊಪ್ಪು, ಇನ್ನೊಂದೇನು ಅಷ್ಟೇ. ಇದು ಏನಿದು ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಸಣ್ಣಕ್ಕೆ ಮಾಡಿ ಅದು. ಓಪನ್ ಮಾಡುವ ಈ ಥರ ಆಗಿರಬೇಕು ಸಣ್ಣಕ್ಕೆ. ನೆಕ್ಸ್ಟು ಕುಕ್ಕರಲ್ಲೇ ಮಾಡಿಬಿಟ್ರೆ ಬೆಟರ್. ಅವರೆಕಾಳು ಅಂದರೆ ಒಣ ಅವರೆಕಾಳಲ್ವಾ, ಬೇಗ ಆಗುತ್ತೆ ಅಂತ. ಈಗ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕುವ. ಕುಕ್ಕರ್ನ ದಬಾಕಿ ನೀರನ್ನು ನಾನು ಮಾಡೀನಿ. ನೆಕ್ಸ್ಟ್ ಗ್ಯಾಸ್ ಹಚ್ಚುವ. ಹೇಳಿ. ನೆಕ್ಸ್ಟು ಸಾಸಿವೆ ಏನು ಹಾಕಲ್ವಾ? ಏನಿದು ಏನಿದು ಹೇಳು. ಚಿಂಚು ಕಾಯದು ಅವರೆಕಾಳು. ಸ್ವಲ್ಪ ಒಗ್ಗರಣೆಗೆ ಕರಿಬೇವು ಹಾಕೋಣ. ಅದು ಯಾರೇ ಹೇಳೋದು ಹೇಳಕ್ಕ. ಈರುಳ್ಳಿ, ದಾಬಾಕ್ಸರು ಮುಗ್ದೇ ಹೋಯ್ತಪ್ಪ. ಒಂದು ಕಾಳುಗಳು ಇದಾಗಿರಲ್ಲ. ಸ್ವಲ್ಪ ರೋಸ್ಟ್ ಆಗಬೇಕು, ಆಯಿಲ್ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ. ಕರ್ಮೀನ್ ಬರ್ತೀನಿ ನಿಮಿಷ. ಇಲ್ಲ ಎಷ್ಟು ಚೂಡಾಗಬೇಕಂದ್ರೆ ನೆಕ್ಸ್ಟ್ ಟೈಮ್ ಒಂದ್ಸರಿ ಮಾಡಬೇಕು. ದೇವನಿಗೆ ತುಂಬ ಇಷ್ಟ ಆಯ್ತು. ಅಕ್ಕ ಯಾವ ಹ್ಯಾಂಗಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಅಂದರೆ ಹೇಳೋಕ್ಕಾಗಲ್ಲ ನಮ್ಮಿಂದ. ಅದು ಒಂದು ಕಲಿ. ನೋಡಿ ಈ ಥರ ಆಗಬೇಕು, ಕಾಳಲ್ಲ ಸ್ವಲ್ಪ ಸ್ವಲ್ಪ ಸಿಪ್ಪೆ ಬಿಟ್ಕೊಳ್ಳೋ ಥರ ಆಗಬೇಕು ಗೈಸ್. ಈ ಥರ ಸ್ವಲ್ಪ ಸಿಪ್ಪೆ ಬಿಟ್ಕೊಳ್ಳೋಂದ್ರೆ ಚೆನ್ನಾಗಿರುತ್ತೆ ಗೈಸ್. ಈಗ ಕ್ಯಾಪ್ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಚಿಕನ್ ಮಸಾಲ ಹಾಕಿ ಮಿಕ್ಸಿಂಗ್ ಮಾಡಿ. ಅದು ಹಾಕಲ್ವಾ? ಇನ್ನು ಕಡಿಮೆ ಲಾಸ್ಟ್ ತೊಳೆದ್ಬಿಟ್ಟು ಅದೇನಿಗೆ ಆಲ್ರೆಡಿ ರೋಸ್ಟ್ ಆಗಿರುತ್ತಲ್ವ. ತಿಂದ್ಯಾ ಗೈಸ್? ಈಗ ಅಷ್ಟರಲ್ಲಿ ಕರ್ಮೀನು ವಾಶ್ ಮಾಡಬೇಕು. ಕೈ ಸೇರಲಿ ನಿನ್ನ ಕಣ್ಣಲ್ಲಿ ಹನಿ ಬರದಂತೆ ಕಾಯು. ನೋಡಿ ವಾಶ್ ಮಾಡಿ ಇಷ್ಟ. ನೀವೇ ನೋಡ್ತಾ ಇದ್ರಲ್ಲ ಗೈಸ್, ನಾನು ಯಾವ ಥರ ಫುಲ್ಲು ಡ್ರೈ ಮಾಡಿ ವಾಶ್ ಮಾಡಿ ಮತ್ತು ಅದೇ ಹಂಚಿನ ಮೇಲೆ ಸ್ವಲ್ಪ ಮೆತ್ತಗಾಗೋ ಥರ ಬಿಡಬೇಕು. ಸೊ ಅದಾದಮೇಲೆ ನೆಕ್ಸ್ಟು ನೋಡಿ ಲಾಸ್ಟ್ ಯಾವ ಥರ ನೀರು ಬಂದಿರುತ್ತೆ ಫುಲ್ಲು, ಅದ್ರದ್ದು ಗಲೀಜೆಲ್ಲ ಎಷ್ಟು ಗಲೀಜು ಬಂದಿರುತ್ತೆ ನೋಡಿ. ಫುಲ್ ಮೇಲ್ಗಡೆ ಇರುತ್ತಲ್ಲ, ಫುಲ್ ಜಿಡ್ಡು ಗೈಸ್ ಕೈಯೆಲ್ಲ. ನೀವು ನೋಡಿದ್ರೆ ಶಾಕ್ ಆಗಿಬಿಡ್ತೀರ ರಿಯಲಾಗಿ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ವಿಷಲ್ ಬಂದು 2-3 ವಿಷಲ್ ಹೊಡ್ಸ್ಕೋಬೇಕು. ನೆಂದಿರುತ್ತಲ್ವ ಕಾಳು, ಸೊ ಜಾಸ್ತಿ ಬೇಡ ಅನಿಸುತ್ತೆ. ಕ್ಲಿಪ್ಪಿಂಗ್ಸ್ ತಗೊಳ್ಳೋದೇ ಮರ್ತೋಯ್ತು.
ಮತ್ತು ಈಗ ವಿಡಿಯೋ ಅರ್ಧದಲ್ಲಿ ಆನ್ ಮಾಡಿಕೊಂಡು ಇದು ನೆನೆಸಿಟ್ಟಿರುವಂಥ ಕರ್ಮೀನ ಇದರೊಳಗಡೆ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಸೊ ಇದಾಗಿರುತ್ತೆ ಕರ್ಮೀನ್ ಸಾಂಬಾರು ನೋಡಿ. ತೆಗೆದು ಕರ್ಮೀನ್ ಹಾಕಿ ಒಂದೆರಡರಿಂದ 3 ಕುದಿ ಕುದಿಸೋದಷ್ಟೇ, 3 ಕುದಿಲ್ಲ, ಜಸ್ಟ್ ಒಂದು ಕುದಿದ್ರೆ ಸಾಕು ಗೈಸ್. ಸೊ ಇದಾಗಿರುತ್ತೆ ಕರ್ಮೀನ್ ಸಾಂಬಾರು ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಗೈಸ್. ನೆಕ್ಸ್ಟ್ ವೀಡಿಯೋದೊಳಗೆ ಬರ್ತೀನಿ. ಓಕೆ ಬಾಯ್, ಮತ್ತೆ ಸಿಗುವ.